ವಿಶ್ವವಿದ್ಯಾಲಯ ಜೆಂಡರ್ ಸ್ಟಡೀಸ್ ಹೆಣ್ಮಕ್ಳನ್ನ ಕರೆಸಿ ಕನ್ಸಲ್ಟ್ ಮಾಡಿದಾಗ ಭಾಳ ದುಃಖ ಸಂಖ್ಯೆ ನಿಮ್ಮ ಯೂನಿವರ್ಸಿಟಿಯಿಂದ ಯಾರೂ ಬಂದಿರಲಿಲ್ಲ. 2011ರಲ್ಲಿ ಯೂನಿವರ್ಸಿಟಿ ಆದ 8 ವರ್ಷ ಕೂಡ ನಾನು ಆಗಿನ ಭಾಷೆ ಫೋನ್ ಮಾಡಿದೆ, ಏನು ಮೇಡಮ್ ಇದು ನಿಮ್ಮ ಮಹಿಳಾ ಅಧ್ಯಯನ ಇಷ್ಟು ಅಧೋಗತಿಗೆ ಹೋಗಿದೆ. ಈಗಲೂ ಕೂಡ ಪರಿಸ್ಥಿತಿ ಇಂಪ್ರೂವ್ ಆಗಬೇಕು. ಇವೆಲ್ಲ ಈಗ ಇಲ್ಲಿ ನೋಡಿ, ಇವತ್ತು ಕೂಡ ಈ ದೇಶದಲ್ಲಿ ಮಹಿಳಾ ಇದು ಸ್ತ್ರೀ ಈ ಸಣ್ಣ ಹೆಣ್ಣು ಮಕ್ಕಳ ಭ್ರೂಣ ಹರಣ ಮಾಡ್ತಾರೆ, ಹೆಣ್ಣು ಮಕ್ಕಳನ್ನ ಕೊಂಡು ಹಾಕ್ತಾರೆ, ಇನ್ಫೆಂಟಿಸೈಡ್, ಫೀಟಸ್ ಸೆಕ್ಸ್ ಚೇಂಜ್ ಡಿಟರ್ಮಿನೇಷನ್ ಟೆಸ್ಟ್ ಮಾಡ್ತಾರೆ, ಬಾಲ್ಯ ವಿವಾಹ ಇದೆ, ಬಾಲ್ಯ ಶ್ರಮಿಕರಿದ್ದಾರೆ, ಬಾಲ್ಯ ಕ್ರಮಿಕರು ಮಕ್ಕಳು ಲೇಬರ್ಸ್ ಆಗಿ ಕೆಲಸ ಮಾಡ್ತಾರೆ, ಸಣ್ಣ ಮಕ್ಕಳು ಮದುವೆ ಮಾಡ್ತಾರೆ, ಲಿಟ್ರೇಸಿ ರೇಟ್ ಹೆಚ್ಚಾಗಿಲ್ಲ, ಗೌರ್ಮೆಂಟ್ ಸರ್ವಿಸ್ನಲ್ಲಿ ಹೊರಗಡೆ ಹೆಣ್ಮಕ್ಳ ಪ್ರಮಾಣ ಇನ್ನೂ ಈಕ್ವಲ್ ಆಗಿಲ್ಲ. ಇದ್ರ ಬಗ್ಗೆ ಎಲ್ಲ ಯೂನಿವರ್ಸಿಟಿ ಮಾರ್ಗದರ್ಶನ ಮಾಡಬೇಕು. ಇಲ್ಲಿರುವ ಪ್ರತಿಯೊಂದು ಇಲಾಖೆಯವರು ತಮ್ಮ ರೆಗ್ಯುಲರ್ ವಿಷಯದ ಜೊತೆಗೆ ಈ ಸಮಸ್ಯೆಗಳ ಬಗ್ಗೆ, ಎಕನಾಮಿಕ್ಸ್ ಆದರೆ ಹೆಣ್ಣು ಮಕ್ಕಳು ಎಕನಾಮಿಕ್ ಪೊಸಿಷನ್, ಆಮೇಲೆ ಸೋಷಿಯಾಲಜಿ ಆದರೆ ಸೋಷಿಯಲಾಜಿಕಲ್ ಪ್ರಾಬ್ಲಮ್ಸ್ ಆಫ್ ವಿಮೆನ್ ಇನ್ ಇಂಡಿಯಾ, ಈ ಎಲ್ಲ ವಿಷಯಗಳ ಮೇಲೆ ಸಂಶೋಧನೆ ಆಗಬೇಕು. ಸರ್ಕಾರದ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇಲ್ಲಿ ತರಬೇತಿ ಕೊಡೋದು, ಸಂಶೋಧನೆ ಮಾಡೋದು, ಅದರ ಮೌಲ್ಯೀಕರಣ ಮಾಡುವಂಥ ಅಧ್ಯಯನಗಳನ್ನು ಈ ಯೂನಿವರ್ಸಿಟಿ ತಗೊಳ್ಬೇಕು. ಅದಕ್ಕೆ ಸಾಕಷ್ಟು ದುಡ್ಡಿದೆ. ನೀವು ನನ್ನ ಟಾಟಾ ಇನ್ಸ್ಟಿಟ್ಯೂಟ್ಗೆ ರಿಸರ್ಚ್ ಡೈರೆಕ್ಟರ್ ಆಗಿದ್ದಾಗ ನೀವು ಒಂದು ಮಾತು ಹೇಳ್ತೀನಿ, ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಇರುವಂಥದ್ದು ಕೇವಲ 7 ಇಲಾಖೆಗಳು. ಆದರೆ ಅಲ್ಲಿ ಇರ್ತಕ್ಕಂಥ ಹುಡುಗರು ಒಂದು ಇಲಾಖೆಗೆ 10 ಮಂದಿ ಹುಡುಗರು ಇರ್ತಾರೆ, 75 ಮಂದಿ ಟೀಚರ್ಸ್ ಇದ್ದಾರೆ, ಪ್ರೊಫೆಸರ್ಸ್. 6 ಇಲಾಖೆಗೆ 75 ಮಂದಿ ಇದ್ದಾರೆ. ಎಷ್ಟು ಕ್ವಾಲಿಟೇಷನ್ಸ್ ಇರಬೇಕು ನೋಡ್ಕೊಳ್ಳಿ. ಜೊತೆಗೆ ಕನ್ಸಲ್ಟೆನ್ಸಿ ರಿಸರ್ಚ್ದಿಂದ ಒಂದು ವರ್ಷಕ್ಕೆ ಟಾಟಾ ಇನ್ಸ್ಟಿಟ್ಯೂಟಿನ ಇವತ್ತಿನ ಆದಾಯ 250 ಕೋಟಿ. ನಾನು ರಿಸರ್ಚ್ ಡೈರೆಕ್ಟರ್ ಆಗಿದ್ದಾಗ, ನಾನಿನ್ನು ಹುಡುಗ 23 ವರ್ಷದವನು, ಆವಾಗಲೇ 100 ಕೋಟಿ ಇತ್ತು. ಈಗ ನಿಮಗೆ ಅದನ್ನು ಪ್ರಯತ್ನ ಮಾಡಿದ್ರೆ ಒಂದು ವರ್ಷಕ್ಕೆ 8-10 ಕೋಟಿ ರೂಪಾಯಿ ಆದರೂ ಕೂಡ ನಿಮಗೆ ಬರ್ತದೆ ಸರ್ಕಾರದ ಗ್ರಾಂಟ್. ಆ ರೀತಿ ನಿಮ್ಮ ಪ್ರಾಧ್ಯಾಪಕರು ಬೆಳಿಬೇಕೇ ಹೊರತಾಗಿ ಪಾಠ ಹೇಳೋದು, ಮನೆಗೆ ಹೋಗೋದು, ಪರೀಕ್ಷೆ ಆಗೋದು, ಮತ್ತೆ ಮುಗೀತು, ಅದೆಲ್ಲ ಇದು ಟಾಂಗ ಹಾಸನಾಗಿ ಅದೇ ಮಾಡಬಾರ್ದು. ನೀವು ಬೆಳಿಬೇಕು. ಎಲ್ಲ ವಿಷಯ ಅಪ್ಲೈ ಟು ವಿಮೆನ್ ಆ್ಯಂಡ್ ದೇರ್ ಕಂಡೀಷನ್ಸ್. ಆಗ ಮಾತ್ರ ಮಹಿಳಾ ವಿಶ್ವವಿದ್ಯಾಲಯ ಮಾಡೋದು ಸಾರ್ಥಕ ಆಗುತ್ತೆ. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಬೆಳೆಸ್ತೀರಾ. ಈ ಯೂನಿವರ್ಸಿಟಿ ದೇಶದಲ್ಲಿ ಪ್ರಸಿದ್ಧ ಆಗುತ್ತೆ ಅಂತ ಆಶಿಸಿ ನಾನು 2 ಮಾತುಗಳ ವಿರಾಮ ಕೊಡ್ತೇನೆ. ನಮ್ಮೆಲ್ಲರಿಗೂ